ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ನಗರದ ವಿಷನ್ ಕಾಲೇಜಿನ ವಿದ್ಯಾರ್ಥಿ 2025-26ನೇ ಸಾಲಿನ ಫೆಬ್ರವರಿ 9ರಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಫೆಬ್ರವರಿ 16ರಂದು 8-9 ತರಗತಿ ವಿದ್ಯಾರ್ಥಿಗಳಿಗೆ ವೇತನ ಪರೀಕ್ಷೆ ನಡೆಸ್ತಾ ಇರೋದು ಶ್ಲಾಘನೀಯ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸಿ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದರು. ಹಿಂದುಳಿದ ಕಲ್ಯಾಣ ಕರ್ನಾಟಕದ ಭಾಗವಾದ ಯಾದಗಿರಿಯು ಶೈಕ್ಷಣಿಕವಾಗಿಯೂ ಅತಿ ಹಿಂದುಳಿದ ವಿಷಯ ಜಗಜ್ಜಾಹೀರವಾಗಿದೆ. 10ನೇ ತರಗತಿ ಮತ್ತು 12ನೇ ಪಿಯುಸಿ ಫಲಿತಾಂಶ ಘೋಷಣೆಯಾದಾಗ ಯಾದಗಿರಿ ಜಿಲ್ಲೆಯು ಪ್ರತಿ ವರ್ಷ ಕೊನೆ ಸ್ಥಾನದಲ್ಲಿ ಇರುವುದು ಯಾದಗಿರಿ ಜನತೆ ನಮಗೆ ಒಂದು ಕಪ್ಪು ಚುಕ್ಕೆ ಇದಂತೆ. ಈ ಕಪ್ಪು ಚುಕ್ಕೆಯನ್ನ ಅಳಿಸಿ ಹಾಕಲು ಚೌಧರಿ ಎಜುಕೇಶನಲ್ ಚಾರಿಟಬಲ್ ಮತ್ತು ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮಾಡ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಮತ್ತು ಪ್ರತಿಭಾವಂತ ಮಕ್ಕಳು ಬೇರೆ ಜಿಲ್ಲೆಗೆ ವಲಸೆ ಹೋಗೋದ್ರಿಂದ ನಮ್ಮ ಯಾದಗಿರಿಯ ಫಲಿತಾಂಶವು ಕುಸಿತಾ ಇದೆ. ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಡಿ ಶಾಲಾ ಕಾಲೇಜು ಸ್ಥಾಪಿಸಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಯೋಜನೆಯನ್ನು ರೂಪಿಸುತ್ತಿರುವುದು. ಈ ಯೋಜನೆ ಅಡಿಯಲ್ಲಿ 8, 9 ಮತ್ತು 10ನೇ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಮತ್ತು ಅವರಿಗೆ 1 ವರ್ಷದ ಶಿಕ್ಷಣ ಸಂಪೂರ್ಣ ಉಚಿತವಾಗಿ ನೀಡಲು ನಿರ್ಧರಿಸಿರುವುದು ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು. ಯೋಜನೆಯಿಂದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯೆ ಭಾರ ಎನಿಸುವುದಿಲ್ಲ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿಯೇ ಉಳಿಯೋದ್ರಿಂದ ಅವರು ಮುಂದೆ ನಮ್ಮ ಜಿಲ್ಲೆಗೆ ಉತ್ತಮ ಫಲಿತಾಂಶ ಕೊಡುತ್ತಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಯೋಜನೆಗಳೇನಿದೆ ಆ ಟೈಪ್ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಶ್ಲಾಘನೀಯ. 8th, 9th, 10th ಈ ಹೊಸ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನದ ವಿದ್ಯಾರ್ಥಿನಿ ವೇತನ ಇಲ್ಲಿ ಯಾರು ಕುಣಿಡ್ತಾರೆ, ನಿಮ್ಗೆ ಯಾರು ಕುಣಿಡ್ತಾರೆ? ಕಂಡಕ್ಟರ್ ಬಲ್ಲಿ ಹೋದ್ರೆ ನಾನು ಕುಣಿಡ್ ಆದ್ರೆ ಕುಣಿಡಿಲ್ಲ, ನಿಮ್ಗೆ ಪಾಸ್ ತೋರಿಸಿ ಕುಣಿಡಿತಾರೆ. ಹೌದಾ? ನನ್ನ ಬಲ್ಲಿ ಬಂದ್ರೆ ನೀವು ಯಾರು ಅಂದ್ರೆ ನಾನು ಇದರಲ್ಲಿ ಟ್ಯಾಲೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳವ ಅವ್ರಿಗೆ ಪ್ರೋತ್ಸಾಹ ಸಿಗ್ತಿಲ್ಲ. ಕೆಲವರು ಹುಡುಗರಿಗೆ ಏನಾದ್ರು ಎಲ್ಲೇನ ಬೇರೆ ಕಡೆಗೆ ಓದಿಸ್ಬೇಕಂದ್ರೆ ಖಾಸಗಿ ಸ್ಕೂಲ್ ಏನಾದ್ರು ಫೀಸ್ ಕಟ್ಲಕ್ಕಾಗಲಿದ್ದು ಇವತ್ತು ಬೆಂಗಳೂರು, ಬಾಂಬೆ, ಹುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆ ಅದ. ಅಂಥದ್ರಲ್ಲಿ ಇಂಥ ಹುಡುಗರು ಏನಾದ್ರು 10-30 ಹುಡುಗರು ಒಂದು ಕಾಲೇಜಿನಲ್ಲಿ ಸಿಕ್ಕಾಗ ಮತ್ತೆ ಬೇರೆ ಹೈಸ್ಕೂಲ್ನಲ್ಲಿ ಈ ಟೈಪ್ ಮಾಡಿದ್ರೆ ನನಗೆ ಗೊತ್ತಿರಿ ಒಂದು ಸಲ 400-500 ಮಕ್ಕಳನ್ನು ನಾವು ತೆಗಿಬಹುದು. ಅಂಥದ್ರಲ್ಲಿ ಹೈಯೆಸ್ಟ್ ಆಗಿ ಮಾರ್ಕ್ಸ್ ತೊಗೊಂಡು ಪಡೆದ್ರೆ ನಮ್ಮ ಜಿಲ್ಲೆಗೆ ಕೀರ್ತಿರಂಥ ವಿದ್ಯಾರ್ಥಿಗಳು ಆಗ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ಅದ. ನೀವೆಲ್ಲರೂ ನಿಮಗೆ ಎಷ್ಟು ಮಂದಿ ವಿದ್ಯಾರ್ಥಿಗಳು ಅದ ಅವ್ರಿಗೆ ನೀವೆಲ್ಲ ಗ್ರೂಪಲ್ಲಿ ಶೇರ್ ಮಾಡ್ರಿ, ನೀವು ಅದು ಮಾಡ್ರಿ, ಇವಾಗ ಪತ್ರಿಕೆ ಕವರ್ ಆಗ್ತದೆ, ಎಲ್ಲರೂ ಗೊತ್ತಾಗಲಿ. ವಿಷನ್ ಕಾಲೇಜ್ ಹಿಂದೆ ಈಗ ವಿಷನ್ ಕಾಲೇಜ್ ಜೊತೆ ವಿಷನ್ ಹೈಸ್ಕೂಲ್ ಈ ಎಲ್ಲ ಬಡವ್ರ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ. ಹಂಗಾಗಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ಬೋದು ಮತ್ತು ಟ್ರಸ್ಟ್ನ ಅಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಅವ್ರದೇ ಆದಂಥ ಒಂದು ತಂಡ ಅದ, ಪ್ರಿನ್ಸಿಪಲ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಲೇಜಿನ ಹೆಸರು ಬರ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಅದರಲ್ಲಿ 30 ಜನನ ತಗೊಂಡ್ ಕೇಸಿ ಅವ್ರಿಗೆ ಉಚಿತವಾಗಿ 1 ವರ್ಷ ಅಂದ್ರೆ ಸಣ್ಣ ಮಾತಲ್ಲ. ಖಾಸಗಿ ಸ್ಕೂಲ್ನಾಗ ಓದ್ಬೇಕಾದ್ರೆ ಅಡ್ಮಿಷನ್ ಮಾಡೋದಕ್ಕೆ ಫೀಸಿಗೆ ಇಂದ ಮುಂದೆ ನೋಡ್ತಾರೆ, ಡೊನೇಷನ್ ಇಂದ ಮುಂದೆ ನೋಡ್ತಾರೆ. ಅದು 1 ವರ್ಷ ಏನು ಉಚಿತ ಮಾಡ್ಲಿಕ್ಕೆ ನಿರ್ಧಾರ ತಗೊಂಡ್ರೆ ಟ್ರಸ್ಟ್, ಆ ಟ್ರಸ್ಟಿಗೆ ನಾವು ಅಭಿನಂದನೆ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಮುಟ್ಲಿ, ಗ್ರಾಮೀಣ ಭಾಗದಾಗ ಇರ್ತಕ್ಕಂಥ ಮಕ್ಕಳು ಮಾಡಲಿ. ದಿವಸ ಏನದ ಡಿಜಿಟಲ್ ಹೇಳೋದ್ರಿಂದ ಎಲ್ಲವನ್ನು ಶೇರ್ ಮಾಡಿ ಎಲ್ಲರಿಗೂ ಮುಗಿಸ್ತಕ್ಕಂಥ ಕೆಲಸಕ್ಕೆ ನಿಮ್ಮಲ್ಲಿ ಯಾರು ಫೋನ್ ಇಲ್ಲ ನಿಮ್ಮ ಅಣ್ಣವ್ರಿಗೆ ಹೇಳಬೇಕು, ಎಲ್ಲರಿಗೂ ಗೊತ್ತಾ. ನಿಮ್ಮ ಕಡೆ 4 ಮಂದಿಗೆ, ಅವ್ರಿಗೆ 10 ಮಂದಿ ಯಾರು ಸೆಲೆಕ್ಷನ್ ಆದ್ರೆ ಅದಕ್ಕೇನು ದೊಡ್ಡದಲ್ಲ. 1 ನಿಮಿಷ ಮನೆ ಬಂದ್ ಮಾಡಿ. ಇವತ್ತು ಜಯಂತಿ ಕನ್ನಡಗಳೇ ಈ ಭಿತ್ತಿ ಪತ್ರಗಳನ್ನು ನ್ಯಾಯ ಇಲ್ಲೇ ಬಿಡುಗಡೆ ಮಾಡೋಣ ಅಂತಕ್ಕಂಥದ್ದು ಹೇಳಿದ್ರೆ ಅದನ್ನೇ ಸಾಯಂಕಾಲ ಮಾಡ್ಬೇಕಾಗಿತ್ತು, ಇವತ್ತು ಮಾಡ್ತೀವಿ. ಈ ಭಿತ್ತಿ ಪತ್ರ ಬಿಡುಗಡೆ ಮಾಡೋದ್ರ ಉದ್ದೇಶ ಏನಾದ್ರು ಅಂದ್ರೆ ಈ ವಿಷನ್ ಕಾಲೇಜ್ ಹಿಂದಿರ್ತಕ್ಕಂಥ ವಿಷನ್ ಕಾಲೇಜ್ ಇವತ್ತು ಹೈಸ್ಕೂಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ. ಇದು ಚೌಧರಿ ಸಾಹೇಬ್ರವ್ರ. ಇನ್ನು ಕಾರ್ಯಕ್ರಮದಲ್ಲಿ ಹಲವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.